ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನಿವಾಗ ಹೊರಗಡೆ ಹೋಗ್ತಾ ಇದ್ದೀನಿ. ಸ್ವಲ್ಪ ಐಟಮ್ಸ್ ತರೋದಿತ್ತು, ಹಾಗಾಗಿ ಹೋಗ್ತಾಯಿದ್ದೀನಿ. ನಾಳೆ ನನ್ನ ತಮ್ಮಂದು ಎಂಗೇಜ್ಮೆಂಟ್ ಇದೆ, ಹಾಗಾಗಿ ಎಂಗೇಜ್ಮೆಂಟ್ಗೆ ಏನೇನು ಬೇಕೋ ಅದೆಲ್ಲ ತರೋಣ ಅಂತ ಹೊರಟಿದ್ದೀನಿ. ತಮ್ಮ ಊರಿಂದ ಬಂದಿದ್ದಾನೆ, ಸೊ ಇವಾಗ ಇಬ್ಬರು ಹೋಗಬೇಕು. ಆ್ಯಂಡ್ ಅದೇನು ಅಂತಂದರೆ, ನಮ್ಮದು ಏನು ಅಪಾರ್ಟ್ಮೆಂಟ್ಗೆ CC ಕ್ಯಾಮ್ರಾ ಹಾಕ್ತವ್ರೆ. ಯಾಕೆ ಅಂತಂದರೆ ಒಂದು ಏನು 8 days 10 days ಆಯಿತು ಅನಿಸುತ್ತೆ, ಆವಾಗ ಬಿಫೋರು ಕಳ್ಳಿ ಬಂದ್ಬಿಟ್ಟಿದ್ಲು ನಮ್ಮ ಅಪಾರ್ಟ್ಮೆಂಟ್ಗೆ. ಹಂಗಾಗಿ ಇವಾಗ ಎಲ್ಲ ಕಡೆ ಫುಲ್ಲು CC ಕ್ಯಾಮ್ರಾನ ಹಾಕ್ತವ್ರೆ. ಸೊ ನಾನಿವಾಗ ಹೊರಗಡೆ ಹೋಗಿ ಏನು ಬೇಕು ತಗೊಂಡು ಅವನ್ನ ಸಲೂನಿಗೆ ಕರ್ಕೊಂಡು ಹೋಗಿ ಅವನದು ಮುಗಿಸ್ಕೊಂಡು ಕೆಲಸ ಬರಬೇಕು. ಸೊ ಇವತ್ತಿನ ದಿನ ಹೇಗಿರುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಬಾರೋ ಪಾಪನ ಬಿಟ್ಟು ಹೋಗ್ತಾಯಿದ್ದೀನಿ. ಗಾನವು ಮತ್ತು ವೆಂಕಿ ಏನು ಜಾತ್ರೆಗೆ ಹೋಗಿದ್ದಾರೆ. ಆವತ್ತು ಹೋಗಿದ್ವಲ್ಲ ಅದೇ ಜಾತ್ರೆ, ಇವತ್ತೇನೋ ತೇರು ಅಂತ ಹೋಗಿದ್ದಾರೆ. ಇವಾಗ ಹೋಗಿ ನಾನು ತಗೊಂಡ್ಬರ್ಬೇಕು. ಕೀತಂಡ ಇವಾಗ ಪಾರ್ಲರಿಗೆ ಬಂದ್ವಿ, ಹೋಗ್ತಾಯಿದ್ದೀನಿ. ನಂದು ನೆನ್ನೆ ಏರ್ ಸ್ಮೂತ್ನಿಂಗ್ ಮಾಡಿಸಿದ್ದೆ, ಸೊ ಏರ್ ವಾಶ್ ಮಾಡಿಸ್ಬೇಕು. ಇವತ್ತು ಮಾಡಿಕೊಡಲ್ಲ ಅನ್ಸುತ್ತೆ, ನಾಳೆ ಬರೋಕ್ಕೆ ಕೇಳೋರೆ. ಒಂದ್ಸಲ ಕೇಳ್ತೀನಿ ಮಾಡಿಕೊಡ್ತೀರ ಅಂತ. ಮಾಡಿಕೊಟ್ರೆ ಇವತ್ತೇ ಮಾಡಿಸ್ಕೊತೀನಿ, ಇಲ್ಲಾಂದರೆ ಅವನು ಮಾತ್ರ ಏರ್ ಕಟ್ ಮಾಡಿಸ್ಕೊಂಡು ಹೋಗೋದು. ಇವಾಗ ಏರ್ ಕಟ್ ಸ್ಟಾರ್ಟ್ ಮಾಡಿದ್ದಾರೆ. ಏರ್ ಕಟ್ ಮುಗಿದ್ಮೇಲೆ ಟ್ಯಾನ್ ರಿಮೂವರ್ ಮಾಡೋಕ್ಕೆ ಹೇಳಿದ್ದೀನಿ. ಅಷ್ಟರಲ್ಲಿ ನಾನು ಹೋಗಿ ಏನೇನು ಬೇಕು ಐಟಮ್ಸು ತೊಗೊಂಡು ಬರ್ತೀನಿ, ಇಲ್ಲಾಂದರೆ ಲೇಟ್ ಆಗಿಬಿಡುತ್ತೆ. ಹಂಗಾಗಿ ಇವಾಗ ಹೋಗಬೇಕು. ಹೌದು, ಇವಾಗ ಫೇಶಿಯಲ್ ಸ್ಟಾರ್ಟ್ ಮಾಡಿದರು, ಸೊ ನಾನು ಹಂಗಾಗಿ ಹೊರಟೆ. ಅದೇನೋ ಪೂಜೆಗೆ ಇಡಕ್ಕಂತೆ ಅಲ್ಲ, ಇದು ಇದರಲ್ಲಿ ಇನ್ನೊಂದು ಬರುತ್ತಲ್ಲ ಆರೆಂಜ್ ಕಲರ್ದು, ಇನ್ನೇನು ಅದು ಇದು ಸೇಮ್ ಇದೆ. ಎಷ್ಟು? ಕೊಡಿ. ಏನೇನು ಬೇಕು ಅದನ್ನೆಲ್ಲ ತಗೊಂಡು ಮನೆಗೆ ಬಂದೆ. ಐಟಮ್ಸ್ನೆಲ್ಲ ಇಟ್ಟು ಪಾಪುನ ನೋಡಿಕೊಂಡು ಮತ್ತೆ ಹೋಗಿ ಅವನ್ನ ಕರ್ಕೊಂಡು ಮನೆಗೆ ಬರ್ತಾಯಿದ್ದೀನಿ. ಬರಬೇಕಾದ್ರೆ ಸ್ವಲ್ಪ ಲೈಟಾಗಿ ಮಳೆ ಬರ್ತಿತ್ತು, ಹಾಗೆ ಎಲ್ಲ ತಗೊಂಡು ಮನೆಗೆ ಬಂದ್ವಿ. ಇವಾಗ ತಾನೇ ಎಲ್ಲ ತೊಗೊಂಡು ಬಂದ್ವಿ. ಲೈಟಾಗಿ ಮಳೆ ಬರ್ತಿತ್ತು. ಇವಾಗ ಅದನ್ನೆಲ್ಲ ಎತ್ತಿಟ್ಕೋಬೇಕು. నేను ಬೆಳಗ್ಗೆ ಬೇಗ ಹೊರಡಬೇಕಲ್ಲ, ಸೊ ಹಾಗಾಗಿ ನೈಟೇ ಎಲ್ಲ ಪ್ಯಾಕ್ ಮಾಡಿ ಇಟ್ಕೊಂಡು ಬೆಳಗ್ಗೆ ಹೊರಡಬೇಕು. ನಂದು ಏರ್ ವಾಶ್ ಮಾಡಲಿಲ್ಲ, ನಾಳೆನೇ ಬನ್ನಿ ಅಂತಂದರು. ನಾಳೆ ಏನು ಹೇರ್ ಸ್ಟೈಲ್ ಮಾಡೋದೋ ಗೊತ್ತಾಗ್ತಿಲ್ಲ, ಏಕೆಂದರೆ ಕ್ಲಿಪ್ ಹಾಕಬೇಡಿ ಅಂತ ಹೇಳಿದ್ದಾರೆ. ಸೊ ಹಿಂಗೆ ಲೂಸರ್ ಹೊಡ್ಕೊಂಡು ಹೋದ್ರೆ ಆಯಿತು. ಆ್ಯಂಡ್ ಹಂಗೆ ಮೇಗಡೆ ಮನೆಯವ್ರದ್ದು ಇವತ್ತು ಬರ್ಡೇ ಇದೆಯಂತೆ ಪಾಪದು. ಬನ್ನಿ 7:30 ಆಗಿ ಅಂತ ಹೇಳಿದ್ದಾರೆ. ಈಗ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಮತ್ತೆ ರೆಡಿಯಾಗಿ ಬರ್ಡೇಗೆ ಹೋಗಬೇಕು. ಗಾನವ್ಗೆ ಜ್ವರ ಬಂದಿದೆ, ಸಿರಪ್ ಹಾಕ್ಸಿ ಮಲಗಿಸಿದ್ದೀನಿ. ನೋಡೋಣ, ಇದ್ದಾಗ ಸ್ವಲ್ಪ ಕಡಿಮೆ ಆಗಿರುತ್ತೇನೋ ಅಂತ. ಈ ವೆದರ್ ಬೇರೆ ಸ್ವಲ್ಪ ಕೋಲ್ಡ್ ಇದೆಯಲ್ಲ, ಹಂಗಾಗಿ ಅವನಿಗೆ ಜ್ವರ. ಆ್ಯಂಡ್ ಚೆರ್ರಿ ಬೇರೆ ಇವಾಗ 3 months ಕಂಪ್ಲೀಟ್ ಆಯ್ತಲ್ಲ, ಸ್ವಲ್ಪ ಹೊರಳಕ್ಕೆಲ್ಲ ಸ್ಟಾರ್ಟ್ ಮಾಡಿದ್ದಾನೆ. ನೋಡಿ ಹೆಂಗೆ ಟ್ರೈ ಮಾಡ್ತಿದ್ದಾನೆ ಅಂತ. ಒಂದು ಸ್ವಲ್ಪ ಸಪೋರ್ಟ್ ಕೊಟ್ಟರೆ ಸಾಕು, ಫುಲ್ಲು ಮಕ್ಕಡೆ ಆಗಿಬಿಡ್ತಾನೆ. ಚೆನ್ನಾಗಿದೆ ನೋಡೋಕೆ, ಒಂಥರ ಖುಷಿಯಾಗುತ್ತೆ. ಹೊರಳೋದೆಲ್ಲ ಸ್ಟಾರ್ಟ್ ಮಾಡಿದ್ದಾನಲ್ಲ, ಹಂಗಾಗಿ ಅವನ ಜೊತೆ ಸ್ವಲ್ಪ ಹೊತ್ತು ಹಾಗೆ ಆಟ ಆಡಿಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಇವಾಗ ಬರ್ಡೇಗೆ ಹೋಗ್ಬೇಕಲ್ಲ, ಹಂಗಾಗಿ ರೆಡಿ ಆಗ್ತಿದ್ದೀವಿ. ಇವಾಗ ರೆಡಿಯಾಗಿ ಅಮ್ಮ, ನಾನು, ಚೆರ್ರಿ, ಗಾನವ್ ಎಲ್ಲರೂ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಅಷ್ಟರಲ್ಲಿ ಏನಾದರೂ ವೆಂಕಿ ಆಫೀಸಿಂದ ಬಂದರೆ ವೆಂಕಿನೂ ಕರ್ಕೊಂಡು ಹೋಗಬೇಕು. ಊಟ ಕೂಡ ಅಲ್ಲೇ ಮಾಡಿಕೊಂಡು ಬರಬೇಕು ಮನೆಗೆ. ಇವಾಗ ರೆಡಿಯಾಗಿ ಹೋಗ್ತಾ ಇದ್ದೀವಿ ಬರ್ಡೇಗೆ. ಇಲ್ಲೇ ಮೇಗಡೆ ಮನೆ, ಹೋಗಿ ಒಂದು 5 ನಿಮಿಷ ಕೇಕ್ ಕಟ್ ಮಾಡಿಸಿ ಬರಬೇಕು.
ಬಾಟ್ಲ ಈಗ 5 ಗಂಟೆ ಬನ್ನಿ. ಬರ್ಡೇಗೆ ಬಂದ್ವಿ. ನಾವು ಬರೋ ಅಷ್ಟರಲ್ಲಿ ಕೇಕ್ ಕಟಿಂಗ್ ಆಗೋಗಿತ್ತು. ಹಾಗೆ ಸ್ವಲ್ಪ ಹೊತ್ತು ಕೂತಿದ್ದು, ಮತ್ತು ಊಟಕ್ಕೆ ಚಿಕನ್ ಬಿರಿಯಾನಿ ಮತ್ತು ಚಿಕನ್ ಗ್ರೇವಿನ ತರಿಸಿದ್ರು. ಊಟ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಅಮ್ಮ ಊಟ ಮಾಡಲಿಲ್ಲ, ನಾನು ಮನೇಲೇ ಊಟ ಮಾಡ್ತೀನಿ ಅಂತ ಅವ್ರು ಮುಂಚೆನೇ ಬಂದಿದ್ದರು. ನಾನು ಮತ್ತು ವೆಂಕಿ ಗಾನ ಊಟ ಮಾಡ್ಕೊಂಡು ಬಂದು ಇವಾಗ ಬೆಳಗ್ಗೆ ಹೊರಡ್ಬೇಕಲ್ಲ, ಹಂಗಾಗಿ ಇವಾಗಲೇ ಎಲ್ಲ ಪ್ಯಾಕ್ ಮಾಡಿ ಇಟ್ಕೊಳ್ಳೋಣ ಅಂತ ಅಂದ್ಕೊಂಡು ಪ್ಯಾಕ್ ಮಾಡ್ತಾಯಿದ್ದೀನಿ. ಚರಿ ಕೂಡ ಇನ್ನೂ ಮಲಗಿಲ್ಲ, ಅವನ್ನ ಹಂಗೆ ಪಕ್ಕದಲ್ಲಿ ಮಲಗಿಸ್ಕೊಂಡು ಪ್ಯಾಕಿಂಗ್ ಶುರು ಮಾಡಿದೆ. ನಮ್ಮ ಕಡೆ ಇರೋ ಸಂಪ್ರದಾಯನೇ ಬೇರೆ, ಅವ್ರ ಕಡೆ ಇರೋ ಸಂಪ್ರದಾಯನೇ ಬೇರೆ. ಹಂಗಾಗಿ ಅವರು ಏನೇನೋ ತುಂಬ ಐಟಮ್ಸ್ ತರಬೇಕು ಅಂತ ಲಿಸ್ಟ್ ಕಳಿಸಿದ್ರು, ಅದನ್ನೆಲ್ಲ ತೊಗೊಂಡು ಬಂದಿದ್ದೆ. ಅದನ್ನೆಲ್ಲ ಇವಾಗ ಕೂತ್ಕೊಂಡು ಒಂದೊಂದೇ ನೋಡಿಕೊಂಡು ಪ್ಯಾಕ್ ಮಾಡ್ತಾಯಿದ್ದೀನಿ. ಗಾನವು ಬೇಗ ಮಲ್ಕೊಂಡ, ಏಕೆಂದರೆ ಅವನಿಗೆ ಸ್ವಲ್ಪ ಜ್ವರ ಇತ್ತಲ್ಲ, ಮತ್ತು ಇನ್ನೊಂದು ಸಲ ಸಿರಪ್ ಹಾಕಿ ಮಲಗಿಸ್ಬಿಟ್ಟೆ. ಇವಾಗ ಎಲ್ಲ ಪ್ಯಾಕ್ ಮಾಡಿ ಇಟ್ಟು ಬೆಳಗ್ಗೆ ಬೇಗ ಹೊರಡ್ಬೇಕಲ್ಲ, ಸೊ ನಾನು ಬೇಗ ಮಲ್ಕೋಬೇಕು. ನಾನು ಮಲ್ಕೋಬೇಕು ಅಂತಂದರೆ ಚೆರ್ರಿ ಮಲ್ಕೋಬೇಕು. ಚೆರ್ರಿ ಮಲಗಿಲ್ಲ, ಅವ್ನು ಮಲ್ಗೋದು ಡೈಲಿ 11:30 12 ಆಗೋಗುತ್ತೆ. ಅಷ್ಟರಲ್ಲಿ ಏನೇನು ಮಿಕ್ಕಿದ ಕೆಲಸಗಳಿರುತ್ತೆ ಅದನ್ನೆಲ್ಲ ಹಿಂಗೆ ಮುಗಿಸ್ಕೊತೀನಿ. ಹಾಗೆ ಸುಮಾರು ಐಟಮ್ಸ್ನ ತಂದಿದ್ದೆ, ಸ್ವೀಟು ಮತ್ತು ಬಾಳೆಹಣ್ಣು, ಎಲೆಡ್ಕೆ ಎಲ್ಲ ಸ್ವಲ್ಪ ಜಾಸ್ತಿನೇ ತರಿಸಿದ್ರು. ಏನೋ ಶಾಸ್ತ್ರಕ್ಕೆ ತಟ್ಟೆ ತುಂಬಿ ಇಡಬೇಕಂತೆ. ನಮ್ಮ ಕಡೆನೂ ತರ್ತಾರೆ, ಬಟ್ ಇಷ್ಟೊಂದು ಐಟಮ್ಸ್ನೆಲ್ಲ ತರಲ್ಲ, ಸ್ವಲ್ಪ ತರ್ತಾರೆ. ಬಟ್ ಇವರು ಜಾಸ್ತಿ ಐಟಮ್ಸ್ನ ಹೇಳಿದರು. ಎಲ್ಲ ಪ್ಯಾಕ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಎಂಗೇಜ್ಮೆಂಟ್ಗೆ ನಾವು ಯಾರಿಗೂ ಹೇಳಿಲ್ಲ, ಬರೀ ನಾವು ಮಾತ್ರ ಹೋಗ್ತಾಯಿದ್ದೀವಿ ಮನೆಯವರು. ಏಕೆಂದರೆ ಮದುವೆಗೆ ಹೇಳೋಣ ಅಂತ ಸುಮ್ಮನಾದ್ವಿ. ಆ್ಯಂಡ್ ಪೂಜೆಗೆ ಹುಡುಗಿಗೆ ಏನು ಬಳೆ, ಲಿಪ್ಸ್ಟಿಕ್ಕು, ಆಮೇಲೇನು ಸ್ಟಿಕ್ಕರು ಅದನ್ನೆಲ್ಲ ತಗೊಂಡೋಗ್ಬೇಕಿತ್ತಂತೆ. ಅದನ್ನೆಲ್ಲ ತರೋಕೆ ಹೇಳಿದರು, ಎಲ್ಲ ತೊಗೊಂಡು ಬಂದಿದ್ದೀನಿ. ನಮ್ಮ ಕಡೆ ಎಲ್ಲ ಅದನ್ನೆಲ್ಲ ತರಿಸಲ್ಲ, ಬರೀ ಹೂವು ಸೀರೆ ಅಷ್ಟೇ ನಾವುಗಳದ್ದು ತರೋದು ನಮ್ಮ ಕಡೆ ಸೈಡೆಲ್ಲ. ಬಟ್ ಅವ್ರಿಗೆ ಈ ಥರ ಎಲ್ಲ ಬಳೆ ಎಲ್ಲ ತಗೊಂಡೋಗ್ಬೇಕು ಅಂತಂದರು. ಹಾಗಾಗಿ ಎಲ್ಲ ತಗೊಬಂದಿದ್ದೀನಿ. ಒಂಥರ ಚೆನ್ನಾಗಿದೆ, ಒಂದೊಂದು ಕಡೆ ಒಂದೊಂದು ಸಂಪ್ರದಾಯ ಅಲ್ವಾ, ತಗೊಂಡೋಗ್ಬೇಕಿತ್ತು, ಹಂಗಾಗಿ ತಂದೆ. ಚೆರಿ ನೋಡಿ ಇನ್ನೂ ಮಲಗಿಲ್ಲ, ಆಟ ಆಡ್ತಿದ್ದಾನೆ. ಅವನು ಯಾವಾಗಲೂ ಸುಮ್ಮನೆ ಆಟ ಆಡ್ತಿರ್ತಾನೆ, ಅಳಲ್ಲ ಅವನು. ಹೊಟ್ಟೆ ಹಸ್ದಂಗೆ ಮಾತ್ರ ಅಳೋದು. ಅವಾಗ ಸ್ವಲ್ಪ ಹಾಲು ಕುಡಿಸಿದ್ರೆ ಸುಮ್ಮನೆ ಅವ್ನ ಪಾಡಿಗೆ ಅವ್ನು ಆಟ ಆಡ್ತಿರ್ತಾನೆ. ಹಂಗಾಗಿ ಆರಾಮಾಗಿ ನನ್ನ ಕೆಲಸ ನಾನು ಮಾಡ್ಕೋಬೋದು, ನನಗೇನು ಹಿಂಸೆ ಕೊಡ್ತಿಲ್ಲ ಅವನು. ಸೊ ಊಟ ಎಲ್ಲ ಮೇಲ್ಗಡೆ ಮನೆಯಲ್ಲೇ ಬರ್ಡೇಲಿ ಮುಗಿಸ್ಕೊಂಡು ಬಂದೆ. ಹಾಗಾಗಿ ಮನೇಲೇನು ಇವಾಗ ಊಟ ಮಾಡೋವಂಥದ್ದಿಲ್ಲ, ಇದನ್ನೆಲ್ಲ ಪ್ಯಾಕ್ ಮಾಡಿಟ್ಟು ಮಲ್ಕೊಳ್ಳೋದು ಅಷ್ಟೇ. ಸೊ ಈ ವಿಡಿಯೋನ ನಾನು ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟು ಎಂಗೇಜ್ಮೆಂಟ್ ವೀಡಿಯೋನ ನೆಕ್ಸ್ಟ್ ವ್ಲಾಗಲ್ಲಿ ಹಾಕ್ತೀನಿ. ಸೊ ನಿಮ್ಗೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡು ಎಂಡ್ ಮಾಡ್ತಿದ್ದೀನಿ. ಎಲ್ರಿಗೂ ಟೇಕ್ ಕೇರ್, ಬಾಯ್ ಬಾಯ್.